ನಮಸ್ತೆ ಸ್ನೇಹಿತರೆ. ಗ್ರಂಥ ಸಂಪಾದನೆಯ ಅರ್ಥ, ಇತಿಹಾಸ, ಅದರ ಮಹತ್ವವನ್ನು ತಿಳಿದಂಥ ನಾವು ಗ್ರಂಥ ಸಂಪಾದನೆಗಾಗಿ ಅನೇಕ ವಿದ್ವಾಂಸರು ತಮ್ಮದೇ ಆದಂಥ ವಿಶೇಷ ಕೊಡುಗೆಗಳನ್ನು ನೀಡಿದ್ದಾರೆ. ಅದು ಬ್ರಿಟಿಷರಾಗಿರ್ಬೋದು ಅಥವಾ ನಮ್ಮ ಕನ್ನಡಿಗರಾಗಿರ್ಬೋದು ವಿದ್ವಾಂಸರು. ಅದರಲ್ಲಿ ಕೆಲವೊಂದು ಆಯ್ದ ವಿದ್ವಾಂಸರ ಕುರಿತು ವಿಷಯ ಇದೆ, ನಾವದನ್ನು ನೋಡೋಣ. ಬ್ರಿಟಿಷರು ಭಾರತಕ್ಕೆ ಆಗಮಿಸಿ ಮತಕ್ಕಾಗಿ ದೇಶದಾದ್ಯಂತ ಪ್ರಯಾಣ ಮಾಡ್ತಿರುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಸಹ ಏನು ಅಂದರೆ ಮತ ಪ್ರಚಾರ ಮಾಡಬೇಕು ಅಂದಾಗ ಅವರಿಗೆ ಭಾಷಾ ತೊಡಕು ಉಂಟಾಗ್ತದೆ. ಆ ಕಾರಣಕ್ಕಾಗಿಯೇ ಕನ್ನಡ ಭಾಷೆಯನ್ನು ಕಲಿತು ವ್ಯಾಕರಣವನ್ನು ರಚಿಸ್ತಾರೆ. ಅಂದರೆ ಕನ್ನಡ ವ್ಯಾಕರಣವನ್ನು ಅಭ್ಯಾಸ ಮಾಡ್ತಾರೆ. ಕರ್ನಾಟಕದ ಮಣ್ಣಿನಲ್ಲಿ ಬಿದ್ದಂಥ ಅಥವಾ ಕರ್ನಾಟಕ ಮಣ್ಣಿನಲ್ಲಿದ್ದಂಥ ಮಾಣಿಕ್ಯಗಳಾದಂತಹ ಶಾಸನ, ಹಸ್ತಪ್ರತಿ, ಕೈಫಿಯತ್ತುಗಳು, ಬಕೈರುಗಳು, ದಿನಚರಿ, ಹೀಗೆ ಅಂದರೆ ಕರ್ನಾಟಕಕ್ಕೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳನ್ನು ಹುಡುಕಿ ತೆಗೆಯುವಂಥ ಕೆಲಸ ಮಾಡ್ತಾರೆ. ಅದರಲ್ಲಿ ಗ್ರಂಥ ಸಂಪಾದನೆಯೂ ಸಹ ಒಂದು ಅಂತ ಹೇಳ್ಬೋದು. ಈ ರೀತಿಯಾದಂಥ ಕರ್ನಾಟಕದಲ್ಲಿ ಲಭಿಸಿದಂಥ ಸಾಹಿತ್ಯವನ್ನು ಅಂದರೆ ಮೊದಲೇ ಇದ್ದಂಥ ಸಾಹಿತ್ಯವನ್ನು ಕನ್ನಡಿಗರಿಗೆ ಪರಿಚಯಿಸುವಂಥ ಸಂದರ್ಭದಲ್ಲಿ ಬ್ರಿಟಿಷರ ಕೊಡುಗೆನೂ ಸಹ ವಿಶೇಷ ಅಂತ ಹೇಳ್ಬೋದು. ಅದರಲ್ಲಿ ಮೊದಲನೆಯದಾಗಿ RF ಕಿಟಲ್ 1832ರಿಂದ 1903ರವರೆಗೆ ಗ್ರಂಥ ಸಂಪಾದನೆ ಇತಿಹಾಸದಲ್ಲಿನೇ ಅಗ್ರಸ್ಥಾನ ಸಲ್ಲಬೇಕಾದಂಥದ್ದು ರೆವರೆಂಡ್ ಫರ್ಡಿನಂಡ್ ಕಿಟಲ್ ಅವರಿಗೆ. ಜರ್ಮನಿಯಿಂದ ಈ ನಾಡಿಗೆ ಬಂದು ಇಲ್ಲಿ ಭಾಷೆಯನ್ನು ಕಲಿತಾರೆ. ಹಲವಾರು ಗ್ರಂಥಗಳನ್ನು ಸಂಪಾದನೆ ಮಾಡಿ ನಮ್ಮ ಕನ್ನಡ ನಾಡು ನುಡಿಗೆ ಕೀರ್ತಿನ ತಂದುಕೊಟ್ರು. ಇವರ ಸೇವೆಯನ್ನು ನಾವು ಎಂದಿಗೂ ಕನ್ನಡಿಗರು ಮರೆಯುವಂತಿಲ್ಲ. ಇವರು ಜರ್ಮನಿಯಲ್ಲಿ 1832ರಲ್ಲಿ ಹುಟ್ಟಿ ಕ್ರೈಸ್ತ ಧರ್ಮ ಪ್ರಚಾರಕರಾಗಿ ಮಂಗಳೂರಿಗೆ ಬರ್ತಾರೆ. ಸುಮಾರು 40 ವರ್ಷಗಳ ಕಾಲ ನಮ್ಮ ಕನ್ನಡ ನಾಡಿನ ಜೀವನಾಡಿಯಾಗಿ ಕನ್ನಡ ಭಾಷೆ, ಸಾಹಿತ್ಯ, ನಿಘಂಟು, ವ್ಯಾಕರಣಗಳ ಪಿತಾಮಹ ಎನಿಸಿಕೊಂಡಂಥ ಕಿಟಲ್ ಅವರು ಪರಿಷ್ಕರಿಸಿದಂಥ ಗ್ರಂಥಗಳು ಈ ರೀತಿ ಇವೆ. ಇವರು ಸ್ವತಃ ಒಂದು ಪದ್ಯಕೃತಿ ಬರೀತಾರೆ, ಕಥಾಮಾಲಾ ಅಂತ. ಅದು 1862ರಲ್ಲಿ ಪ್ರಕಟವಾಯಿತು. 1863ರಲ್ಲಿ ಪರಮಾತ್ಮ ಧ್ಯಾನ ಅನ್ನುವಂಥ ಗ್ರಂಥ ಪ್ರಕಟ ಆಗ್ತದೆ. ಹಾಗೆ 1865ರಲ್ಲಿ ಕನ್ನಡ ಸಂಗೀತಗಳು ಅನ್ನುವಂಥ ಸಂಕಲನ ಪ್ರಕಟ ಆಯಿತು ಇವರದು. 1865ರಲ್ಲಿಯೇ ಸಂಕ್ಷೇಪ ವ್ಯಾಕರಣ ಅನ್ನುವಂಥ ಗ್ರಂಥವನ್ನು ಪ್ರಕಟಿಸ್ತಾರೆ. ನಂತರ ಅದನ್ನು ಪರಿಷ್ಕರಿಸಿ ಅದನ್ನು ಹಳೆಗನ್ನಡ ವ್ಯಾಕರಣ ಸೂತ್ರಗಳು ಅಂತ 1866ರಲ್ಲಿ ಅದನ್ನು ಮರುಪ್ರಕಟಣೆಯನ್ನು ಮಾಡ್ತಾರೆ. ಅದಷ್ಟೇ ಅಲ್ಲದೆ ಕನ್ನಡದ ಪ್ರಮುಖ ವ್ಯಾಕರಣ ಕೃತಿಯಾದಂಥ ಶಬ್ದಮಣಿ ದರ್ಪಣ, ಕನ್ನಡ ಭಾಷೆಗೆ ಹಿರಿತನವನ್ನು ತಂದುಕೊಟ್ಟಂಥ ಶಬ್ದಮಣಿ ದರ್ಪಣವನ್ನು ಅನೇಕ ವಿದ್ವಾಂಸರ ಜೊತೆಗೆ ಸಂಪಾದಿಸ್ತಾರೆ ಕಿಟಲ್ ಅವರು. ಆದರೆ ಅವರ ಹೆಸರೇ ಇಲ್ಲಿ ಪ್ರಮುಖವಾಗಿ ಕೇಳಿಬರ್ತದೆ. ಇಂಗ್ಲೀಷ್ ವ್ಯಾಖ್ಯಾನ ಅನುವಾದದಿಂದ ಒಡಗೂಡಿದಂತಹ ಶಬ್ದಮಣಿ ದರ್ಪಣ ವಿಶ್ವವಿಖ್ಯಾತಿಯನ್ನು ಪಡೆಯಿತು. ಇವತ್ತಿಗೂ ನಾವು BA ಅಂತಿಮ ಹಂತದಲ್ಲಿ ಶಬ್ದಮಣಿ ದರ್ಪಣವನ್ನು ಅಭ್ಯಾಸ ಮಾಡ್ತೀವಿ ಕೊನೆ ವರ್ಷ. ಅಷ್ಟು ಪ್ರಸಿದ್ಧಿಯನ್ನು ಪಡೆದಂಥ ಕೃತಿಯನ್ನು ಇವರು ಗ್ರಂಥ ಸಂಪಾದನೆಯನ್ನು ಮಾಡ್ತಾರೆ. ನಂತರ ಬರುವಂಥದ್ದು 1875ರಲ್ಲಿ ನಾಗವರ್ಮನ ಛಂದೋಂಬುದಿ ವೃತ್ತಿ ಟೀಕೆಗಳನ್ನು ಇಂಗ್ಲೀಷ್ನಲ್ಲಿ ಬರೆದು ಪ್ರಕಟಿಸ್ತಾರೆ. 1877ರಲ್ಲಿ ಕರ್ನಾಟಕ ಕಾವ್ಯಮಂಜರಿ ಅನ್ನುವಂಥ ಕೃತಿಯನ್ನು ಪ್ರಕಟಿಸಿದರು. 1878ರಲ್ಲಿ ಕೆನರೀಸ್ ಇಂಗ್ಲೀಷ್ ಡೈಲಾಗ್ ಅನ್ನುವಂಥ ಭಾಷಾ ಬೋಧನೆಗೆ ಸಂಬಂಧಿಸಿದಂಥ ಪುಸ್ತಕವನ್ನು ಪ್ರಕಟಿಸ್ತಾರೆ. ಇವರ ಮಹತ್ವದ ಸಾಧನೆ ಯಾವುದು ಅಂದರೆ ಕನ್ನಡ ಇಂಗ್ಲೀಷ್ ನಿಘಂಟು 1894ರಲ್ಲಿ ಪ್ರಕಟ ಆಯಿತು. ಶಬ್ದ, ಅರ್ಥ, ಪ್ರಯೋಗ, ನಿಷ್ಪತ್ತಿ, ನಾಣ್ಣುಡಿ, ಗಾದೆ ಮೊದಲಾದವುಗಳನ್ನು ಒಳಗೊಂಡಂಥ ಈ ಕನ್ನಡ ಇಂಗ್ಲೀಷ್ ನಿಘಂಟು ಸರ್ವ ಸುಂದರವಾಗಿರುವಂಥದ್ದು ಅಂತ. ಸುಮಾರು
1760 ಪುಟಗಳುಳ್ಳ ಬೃಹತ್ತಾದಂಥ ನಿಘಂಟು ಇವತ್ತಿಗೂ ವಿಶ್ವದಲ್ಲಿ ಮಾನ್ಯತೆಯನ್ನು ಪಡೆದಿರುವಂಥದ್ದು. 1903ರಲ್ಲಿ 483 ಪುಟದ 28 ಅಧ್ಯಾಯಗಳ ಬೃಹತ್ ಕನ್ನಡ ವ್ಯಾಕರಣ ಗ್ರಂಥ ಎ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಅನ್ನುವಂಥ ಗ್ರಂಥವನ್ನು ಸಹ ಕಿಟ್ಟಲ್ ಅವರು ಪ್ರಕಟಿಸ್ತಾರೆ. ಹೀಗೆ ಕಿಟ್ಟಲ್ ಅವರು ಕನ್ನಡ ಸಾಹಿತ್ಯಕ್ಕೆ, ವ್ಯಾಕರಣಕ್ಕೆ ತಮ್ಮದೇ ಆದಂಥ ವಿಶೇಷ ಕೊಡುಗೆಯನ್ನು ನೀಡಿದ್ದಾರೆ. ಹೀಗಾಗಲೇ ಇವತ್ತಿಗೂ ನಾವು ಫರ್ಡಿನೆಂಡ್ ಕಿಟ್ಟಲ್ ಅವ್ರನ್ನ ನೆನಪಿಸ್ತೀವಿ. ಅವ್ರ ಕೊಡುಗೆ ಇನ್ನೂ ಏನು ಅಂದರೆ ಚಿರಸ್ಥಾಯಿಯಾಗಿ ಉಳಿದಿರುವಂಥದ್ದು ಅಂತ. ನಂತರ ಬರುವಂಥ ಮತ್ತೊಬ್ಬ ವಿದ್ವಾಂಸರು ಯಾರು ಅಂತಂದರೆ BL ರೈಸ್, ಬೆಂಜಮಿನ್ ಲೂಯಿಸ್ ರೈಸ್. ಇವರ ಕಾಲಾವಧಿ 1837ರಿಂದ 1927. ಇವರು 1837 ಜುಲೈ 17ರಂದು ಬೆಂಗಳೂರಿನಲ್ಲಿ ಜನಿಸ್ತಾರೆ. ಇವರ ಪೂರ್ತಿ ಹೆಸರು ಬೆಂಜಮಿನ್ ಲೂಯಿಸ್ ರೈಸ್ ಅಂತ. ಯಾಕೆ ಬೆಂಗಳೂರಿನಲ್ಲಿ ಹುಟ್ಟಿದರು ಅಂತಂದರೆ, ಇವರ ತಂದೆಯವರು ಜರ್ಮನಿಯಿಂದ ಮತಪ್ರಚಾರದ ಉದ್ದೇಶದಿಂದ ಭಾರತಕ್ಕೆ ಬಂದು ಬೆಂಗಳೂರಲ್ಲಿ ನೆಲೆಸ್ತಾರೆ. BL ರೈಸ್ ಅವರು ಕೂಡ ಮೊದಲು ಧರ್ಮ ಪ್ರಚಾರದತ್ತ ಗಮನ ಹರಿಸಿದ್ರು. ತದನಂತರ ಅವರು ಸಾಹಿತ್ಯ ಪ್ರಚಾರದತ್ತ ಮುಖ ಮಾಡ್ತಾರೆ. ಲೋಕಚರಿತ ಅನ್ನುವಂಥ ಮೊದಲ ಸಂಪಾದನಾ ಕೃತಿಯನ್ನು ಅವರು ರಚಿಸ್ತಾರೆ. ಅದಾದ ಮೇಲೆ ಕನ್ನಡ ಸಾಹಿತ್ಯ ಚರಿತ್ರೆಯ ಆದ್ಯ ಕೃತಿ ಕವಿರಾಜ ಮಾರ್ಗ ಬೆಳಕಿಗೆ ಬಂದದ್ದು ರೈಸ್ ಅವರ ಅಪರಿಮಿತ ಪರಿಶ್ರಮದಿಂದ ಅಂತ. ಅಂದರೆ ಕವಿರಾಜ ಮಾರ್ಗವನ್ನು ಸಂಪಾದಿಸ್ತಾರೆ ಇವರು, ಸಂಪಾದಿಸಿ ಪ್ರಕಟಿಸ್ತಾರೆ ಅಂತ. ಅಲ್ಲದೆ ಇವರ ಸಂಪಾದಿಸಿದಂಥ ಅನೇಕ ಪ್ರಮುಖ ಕೃತಿಗಳು ಈ ಕೆಳಗಿನಂತಿವೆ. ಪಂಪರಾಮಾಯಣ, ನಾಗಚಂದ್ರ ಬರೆದಂಥ ಪಂಪರಾಮಾಯಣವನ್ನು 1892ರಲ್ಲಿ ಸಂಪಾದಿಸಿ ಪ್ರಕಟಿಸ್ತಾರೆ. ಪಂಪ ರಚನೆ ಮಾಡಿದಂಥ ಪಂಪಭಾರತ ಅಥವಾ ವಿಕ್ರಮಾರ್ಜುನ ವಿಜಯವನ್ನು 1898ರಲ್ಲಿ ಪ್ರಕಟಿಸ್ತಾರೆ. ಅಮರಕೋಶ ಅನ್ನುವಂಥದ್ದನ್ನು 1883ರಲ್ಲಿ, ಭಟ್ಟಾಕಳಂಕನ ಕರ್ನಾಟಕ ಶಬ್ದಾನುಶಾಸನವನ್ನು 1890ರಲ್ಲಿ ಸಂಪಾದಿಸಿ ಪ್ರಕಟಿಸ್ತಾರೆ. ಹೀಗೆ ಬಹುಭಾಷಾ ಪಂಡಿತರಾದಂಥ ರೈಸ್ ಅವರು ಸುಮಾರು ಅರ್ಧ ಶತಮಾನಕ್ಕೂ ಹೆಚ್ಚಾಗಿ, ಅಂದರೆ 50 ವರ್ಷಗಳಿಗಿಂತ ಹೆಚ್ಚಾಗಿ ಏನು ಅಂದರೆ ಕನ್ನಡ ನಾಡು ನುಡಿಗಾಗಿ ದುಡಿದಂಥ ಪ್ರಮುಖ ವಿದ್ವಾಂಸರು ಅಂತ ಹೇಳ್ಬೋದು. ಹೀಗೆ ಕೇವಲ ಫರ್ಡಿನೆಂಡ್ ಕಿಟ್ಟಲ್ಲು ಅಥವಾ BL ರೈಸ್ ಅಷ್ಟೇ ಅಲ್ಲ, EP ರೈಸ್ ಅವರಾಗಿರ್ಬೋದು, ಕರ್ನಲ್ ಮೆಕೆಂಜಿ ಅವರಾಗಿರ್ಬೋದು, ಜಾನ್ ಫ್ಲೀಟ್ ಆಗಿರಬಹುದು, ಎಷ್ಟೋ ಬ್ರಿಟಿಷ್ ಅಧಿಕಾರಿಗಳು ಭಾರತಕ್ಕೆ ಬಂದು, ಅದರಲ್ಲೂ ಕರ್ನಾಟಕಕ್ಕೆ ಬಂದು ಮೊದಲು ಮತ ಪ್ರಚಾರ ದೃಷ್ಟಿಯಿಂದ ಬಂದರೂ ಸಹ ಆ ಕರ್ನಾಟಕದಲ್ಲಿ ಅಡಿಗೆ ಕೊಟ್ಟಂಥ ಅನರ್ಘ್ಯ ರತ್ನಗಳಾದಂಥ ಸಾಹಿತ್ಯವನ್ನು, ಬೇರೆ ಬೇರೆ ಪ್ರಕಾರದ ಸಾಹಿತ್ಯವನ್ನು, ಜನಪದ ಆಗಿರ್ಬೋದು, ಲಾವಣಿ ಆಗಿರ್ಬೋದು, ಆಗಲೇ ಹೇಳಿದಾಗೆ ಬಕೈರುಗಳು, ಹಾಗೆ ಕೈಫಿಯತ್ಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ಹೀಗೆ ಸಾಹಿತ್ಯದ ವಿವಿಧ ರೂಪಗಳನ್ನು ಕನ್ನಡಿಗರಿಗೆ ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಒಂದು ಕಡೆ ಬ್ರಿಟಿಷರು ಭಾರತಕ್ಕೆ ಬಂದು ಭಾರತವನ್ನು ಲೂಟಿ ಮಾಡಿದರು ಅಂತ ಒಂದು ಕಡೆ ಹೇಳಿದರೂ ಸಹ, ಭಾರತದಲ್ಲೇ ಇದ್ದಂತಹ, ಅದರಲ್ಲೂ ಕರ್ನಾಟಕದಲ್ಲೇ ಇದ್ದಂಥ ಸಾಹಿತ್ಯ ಸಂಪತ್ತನ್ನು ಪರಿಚಯ ಮಾಡಿಕೊಡುವಂಥ ಮಹತ್ವದ ಕಾರ್ಯವನ್ನು ಮಾಡಿದರು. ಅದಕ್ಕಾಗಿ ನಾವು ಯಾವತ್ತೂ ಅವರು ನಮಗೇನು ಅಂದರೆ ಚಿರಸ್ಮರಣೀಯರು ಅಂತ ಹೇಳ್ಬೋದು. ಮತ್ತು ಮುಂದಿನ ಒಂದು ತರಗತಿಯಲ್ಲಿ ಮತ್ತಷ್ಟು ವಿದ್ವಾಂಸರುಗಳ ಕುರಿತು ತಿಳಿದುಕೊಳ್ಳೋಣ. ಧನ್ಯವಾದಗಳು.